ಮೊದಲನೇದಾಗಿ ಇವತ್ತು ನಾವು ತಗೊಂಡಿರೋ ವಿಷಯ ಅಡಿಕ್ಷನ್ ಫಾರ್ ಪೊನೋಗ್ರಫಿ ಅಂಡ್ ಮಾಸ್ಟರ್ಬೇಷನ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸರಿಯಾದ ಪದಗಳು ನಮಗೆ ಸಿಗಲ್ಲ ಪೊನೋಗ್ರಫಿಗೆ, ಯಾಕಂದ್ರೆ ವಿ ಡೋಂಟ್ ಯೂಸ್ ದಟ್ ವರ್ಡ್ಸ್ ಇನ್ ಕನ್ನಡ. ಆದ್ರೆ ಮಾಸ್ಟರ್ಬೇಷನ್ಗೆ ಹಸ್ತಮೈಥುನ ಅಂತಾರೆ, ಅಥವಾ ದ ಬ್ಯಾಡ್ ಹ್ಯಾಬಿಟ್ಸ್ ವಾಟ್ ವಿ ಹ್ಯಾವ್ ಸೆಕ್ಷುವಲಿ ವಿ ಆರ್ ಮಿಸ್ಯೂಸಿಂಗ್ ಅವರ್ ಬಾಡಿ, ದ ಬ್ಯಾಡ್ ಹ್ಯಾಬಿಟ್. ಹೇಗೆ ಈ ಅಡಿಕ್ಷನ್ ಇಂದ, ಈ ಕೆಟ್ಟ ಅಭ್ಯಾಸದಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದ್ರ ಬಗ್ಗೆ ನಾವಿವತ್ತು ಯೋಚನೆ ಮಾಡಕ್ ಹೋಗ್ತಾ ಇದ್ದೀವಿ. ಇದು ಯೋಚನೆ ಮಾಡೋ ಮುಂಚೆ ಒಂದು ಸ್ವಲ್ಪ ಪೊನೋಗ್ರಫಿ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಪೊನೋಗ್ರಫಿ ಯಾಕಾಗಿ ಶುರುವಾಯಿತು, ಹೇಗೆ ಬೆಳೆದಿದೆ, ಇದರಿಂದ ಏನೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಪೊನೋಗ್ರಫಿ ಹೇಗೆ ಬೆಳೆದಿದೆ, ಹೇಗೆ ಇದು ಪೂರಾ ಪ್ರಪಂಚವನ್ನು ತನ್ನ ಹಿಡಿತದಲ್ಲಿಟ್ಟಿದೆ ಅನ್ನೋದು ಅರ್ಥಕೊಳ್ಬೇಕು ಅಂತಾದ್ರೆ ಕೆಲವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡೋದು ಒಳ್ಳೇದು. ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪೊನೋಗ್ರಫಿ ಇವತ್ತು ಹೇಗೆ ಪ್ರಪಂಚವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ, ಹೇಗೆ ಪ್ರಪಂಚದಲ್ಲಿ ಯಾಕಾಗಿ ಅವರು ಪೊನೋಗ್ರಫಿನ ಅಥವಾ ನೀವು ಯಾವುದೇ ಬ್ಲೂ ಫಿಲ್ಮ್ ಅನ್ಬೋದು ಅಥವಾ ಸೆಕ್ಷುವಲ್ ಫಿಲ್ಮ್ಸ್ ಅಂತ ಹೇಳ್ತೀರಾ, ಇದು ಯಾವ್ದೆಲ್ಲ ಇದೆ, ಇದು ಯಾಕಾಗಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಮುಂಚೆ ಅರ್ಥ ಮಾಡ್ಕೋಬೇಕು. ಇದ್ರ ಹಿನ್ನೆಲೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೋಬೇಕಿದ್ರೆ ಯು ಶುಡ್ ನೋ ದ ಸ್ಟ್ಯಾಟಿಸ್ಟಿಕ್ಸ್ ಅಬೌಟ್ ದ ಪೊನೋಗ್ರಫಿ. ದ ಫಸ್ಟ್ ಆಫ್ ಆಲ್, ಡ್ಯಾಮನ್ ಬ್ರೌನ್ ಅನ್ನುವ ಒಬ್ಬ ಆಥರ್, ಒಬ್ಬ ಬರಹಗಾರ, ಪ್ಲೇ ಬಾಯ್ ಅನ್ನೋ ಬಹಳಷ್ಟು ದೊಡ್ಡ ಸುದ್ದಿಯಲ್ಲಿರುವ ಬುಕ್ ನಲ್ಲಿ ಬರೆಯುವ ಬರಹಗಾರ ಹೇಳ್ತಾನೆ, ಇಟ್ ಸೀಮ್ಸ್ ಸೋ ಆಬ್ವಿಯಸ್ ಇಫ್ ವಿ ಇನ್ವೆಂಟ್ ಎ ಮೆಷಿನ್, ದ ಫಸ್ಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಆಫ್ಟರ್ ಮೇಕಿಂಗ್ ಎ ಪ್ರಾಫಿಟ್ ಈಸ್ ಟು ಯೂಸ್ ಇಟ್ ಟು ವಾಚ್ ಪಾನ್. ಏನಂತಾರೆ ಅಂದ್ರೆ, ನಾವು ಏನೇ ಒಂದು ಮಿಷಿನ್ ಅಂದ್ರೆ, ಇವತ್ತು ಮಿಷಿನ್ ಅವನು ಏನಂತ ಅಂತ ಹೇಳೋ ಉದ್ದೇಶ ಏನಂದ್ರೆ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಏನೇ ಮಾಡಿದ್ರು ಫಸ್ಟ್ ನಾವ್ ಇದನ್ನ ಏನಕ್ಕೆ ಬಳಕೆ ಮಾಡ್ತೀವಿ ಅಂದ್ರೆ, ಇದರಲ್ಲಿ ನಾವು ಕೆಲಸ ಮಾಡ್ತೀವಿ ಪ್ರಾಫಿಟ್ ಮಾಡ್ಲಿಕ್ಕೋಸ್ಕರ. ಯಾವಾಗ ನಮ್ಮ ದುಡ್ಡು ವಾಪಸ್ ಬರುತ್ತೋ ಅದರ ನಂತರ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇದನ್ನ ನಾವು ಪೊನೋಗ್ರಫಿನ ನೋಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ. ಹಾಗೆ ಪೊನೋಗ್ರಫಿ ಇಂಡಸ್ಟ್ರಿ ಬೆಳೆದಿದೆ. ಪೊನೋಗ್ರಫಿ ಇಂಡಸ್ಟ್ರಿ ಸಾಧಾರಣದ್ದೇನಲ್ಲ. ಹೇಳ್ತಾರೆ ವರ್ಚುವಲ್ ರಿಯಾಲಿಟಿ ಫೋನ್ ಅಂದ್ರೆ ಆನ್ಲೈನ್ ಪೊನೋಗ್ರಫಿ ಬಿಸ್ನೆಸ್ 1 ಬಿಲಿಯನ್ ಬಿಸ್ನೆಸ್ 2025ನೇ ವರ್ಷದಲ್ಲಿ 1 ಬಿಲಿಯನ್ ಅಂದ್ರೆ 100 ಲಕ್ಷ ಡಾಲರ್ಗಿಂತ ಮೇಲಾಗಿ ಹೋಗುತ್ತೆ ಅಂತಾರೆ. ಅದ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಇದು ನಮ್ಮ ಪೂರ್ತಿ ಪ್ರಪಂಚದ 3ನೇ ಅತಿ ಹೆಚ್ಚು ಪ್ರಾಫಿಟ್ ಮಾಡೋ ಬಿಸ್ನೆಸ್ ಅಂತ ಹೇಳ್ತಾರೆ. 2006ರ ಎಸ್ಟಿಮೇಟ್ ಪ್ರಕಾರ ಸೆಕ್ಸ್ ರಿಲೇಟೆಡ್ ಎಂಟರ್ಟೈನ್ಮೆಂಟ್ ಅಂದ್ರೆ ಪೊನೋಗ್ರಫಿ ಸೈಟ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಯಾವ್ದಾದ್ರು ವಿಡಿಯೋಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ವೆಬ್ಸೈಟ್ ಆಗಿರ್ಬೋದು, ಇದು ಹೆಚ್ಚು ಕಮ್ಮಿ 13 ಬಿಲಿಯನ್ US ಡಾಲರ್ಗಿಂತ ಹೆಚ್ಚು ಕಮ್ಮಿ 13 ಬಿಲಿಯನ್ US ಡಾಲರ್ ಇತ್ತು. ಇದರಲ್ಲಿ ವಿಡಿಯೋ ಸೇಲ್ಸ್, ರೆಂಟಲ್ಸ್, ಇಂಟರ್ನೆಟ್ ಸೇಲ್, ಕೇಬಲ್, ಫೋನ್ ಸೆಟ್ಸ್, ಎಕ್ಸಾಟಿಕ್ ಡ್ಯಾನ್ಸ್, ಕ್ಲಬ್ ಮ್ಯಾಗಝಿನ್, ನೋವೆಲ್ಟಿ ಸ್ಟೋರ್, ಈ ತರ ಎಲ್ಲ ಬರುತ್ತೆ. ಹೆಚ್ಚು ಕಮ್ಮಿ 13 ಬಿಲಿಯನ್ ಡಾಲರ್ನಷ್ಟು ಬಿಸ್ನೆಸ್ ಇದರಲ್ಲಿ ನಡೀತಾ ಇದೆ. ಇದು ನಿಮ್ಗೆ ಆಶ್ಚರ್ಯ ಮೂಡಿಸಬಹುದು. 1 ಸೆಕೆಂಡ್ಗೆ 28,258 ಜನ ಆನ್ಲೈನ್ ಪೊನೋಗ್ರಫಿ ಸೈಟ್ಸ್ ಅನ್ನ ಯೂಸ್ ಮಾಡ್ತಾರೆ. 28,258 ಜನ ಪ್ರತಿಯೊಂದು ಸೆಕೆಂಡ್ಗೆ. ಮತ್ತು ಈ ಪ್ರತಿಯೊಂದು ಸೆಕೆಂಡ್ಗೆ ಅವರು ಟೋಟಲ್ ಖರ್ಚು ಮಾಡೋ ದುಡ್ಡು ಎಷ್ಟು ಗೊತ್ತಾ? $3,075 ಅಂದ್ರೆ ಹೆಚ್ಚು ಕಮ್ಮಿ ಇಂಟು 75 ಲೆಕ್ಕ ಹಾಕಿ, ಹೆಚ್ಚು ಕಮ್ಮಿ ಎಷ್ಟಾಗುತ್ತೆ ಅಂತ. ಇಷ್ಟು ಹಣವನ್ನ ಪ್ರತಿಯೊಂದು ಸೆಕೆಂಡ್ಗೆ ಇಂಟರ್ನೆಟ್ ನಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಎಸ್, ಇದು ನಾನು 2019 ನಲ್ಲಿ ತಗೊಂಡ ಸ್ಟ್ಯಾಟಿಸ್ಟಿಕ್ಸ್. 5 ಜನ ಮೊಬೈಲ್ ನಲ್ಲಿ, ನಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಏನಾದ್ರೂ ಸರ್ಚ್ ಮಾಡಿದ್ರೆ 5 ಜನರಲ್ಲಿ ಒಬ್ಬ
ಪೊನೋಗ್ರಫಿ ಸೈಟ್ಗಳನ್ನ ಅಥವಾ ಸೆಕ್ಷುವಲ್ ವ್ಯಭಿಚಾರಕ್ಕೆ ಹತ್ರ ಇರೋ ಯಾವ್ದಾದ್ರು ಸೈಟ್ ಅನ್ನ ಸರ್ಚ್ ಮಾಡಿರ್ತಾರೆ. ಇದರ ಬಗ್ಗೆ ಹೇಳೋದಾದ್ರೆ ಹೇಗೆ ಇದನ್ನ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಹೇಗೆ ಇದನ್ನ ತಿಳ್ಕೊಳ್ತಾರೆ ಅಂತ. 90% ಟೀನೇಜರ್ಸ್ ಯಾರು ಹದಿವಯಸ್ಕರಿದ್ದಾರೆ, 90% ಮತ್ತು 96% ಯಂಗ್ ಅಡಲ್ಟ್ಸ್ ಆರ್ ಐದರ್ ಎನ್ಕರೇಜಿಂಗ್ ಆರ್ ಅಕ್ಸೆಪ್ಟಿಂಗ್ ಆರ್ ನ್ಯೂಟ್ರಲ್ ವೆನ್ ದೇ ಟಾಕ್ ಅಬೌಟ್ ಪಾರ್ನ್ ವಿತ್ ದೇರ್ ಫ್ರೆಂಡ್ಸ್. 96% ಯುವಕ ಯುವತಿಯರು, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ದೇ ಅಕ್ಸೆಪ್ಟ್, ದೇ ಆರ್ ಹ್ಯಾಪಿ ಟು ಟಾಕ್. ಕೇವಲ 55% ಅಡಲ್ಟ್ಸ್ ಅಬವ್ 25 ಅಂಡ್ ಓಲ್ಡರ್, 25 ಮತ್ತು ಅದಕ್ಕಿಂತ ಮೇಲಿರೋದ್ರಲ್ಲಿ ಕೇವಲ 55% ಜನ ಮಾತ್ರ ಪೊನೋಗ್ರಫಿ ತಪ್ಪು ಅಂತ ಹೇಳೋದ್ರಲ್ಲಿ ಇದ್ದಾರೆ. ಬಾಕಿ 45% ಜನಕ್ಕೆ ಪೊನೋಗ್ರಫಿ ಏನು ತಪ್ಪಿಲ್ಲ, ಇಟ್ಸ್ ಓಕೆ, ಇಟ್ಸ್ ಫೈನ್. Yes, this is very interesting. Nearly 27% of teens receive sexts, ಅಂದ್ರೆ ಟೆಕ್ಸ್ಟ್ ಮಾದರಿಯಲ್ಲಿ ಸೆಕ್ಷುವಲ್ ಮೆಸೇಜಸ್ 27% ಜನ. Around 15% of them are sending it back. And very big problem here. 57% of the teens search out on at least monthly. 57% ಗಿಂತ ಜಾಸ್ತಿ ಯುವಕ ಯುವತಿಯರು ಕಮ್ಮಿ ಅಂದ್ರೂ ತಿಂಗಳಿಗೆ ಒಂದ್ಸಲ ಪಾನ್ ಸೈಟ್ ನ ಸರ್ಚ್ ಮಾಡ್ತಾರೆ. About the students, 51% of the male students and 32% of the female students first viewed pornographic sites before their teenage years. ಅಂದ್ರೆ ಹದಿವಯಸ್ಸಿಗೆ ಬರುವ ಮುಂಚೆನೆ 51% ಕಿಂತ ಜಾಸ್ತಿ ಯುವಕರು ಮತ್ತು 32% ಜಾಸ್ತಿ ಯುವತಿಯರು ಪೊನೋಗ್ರಫಿ ಸೈಟ್ ಅನ್ನ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಎಕ್ಸ್ಪೋಜರ್ ಟು ಪೊನೋಗ್ರಫಿ ಅಮಂಗ್ ಮೆನ್ ಇಸ್ 12 years old. 12 ವಯಸ್ಸಿರುವಾಗ ಒಂದು ಹುಡುಗ ಪೊನೋಗ್ರಫಿ ಸೈಟ್ ನ ನೋಡಿರ್ತಾನೆ, ನಾರ್ಮಲಿ ಹೇಳೋದಾಗಿ. ಓಕೆ, this is not important. Okay, let me take this. Yes, prolonged exposure to pornography leads to diminished trust between intimate couples. Second, belief that promiscuity is the natural state. And third, lack of attraction to the family and child raising. ಇವತ್ತು ಯಾಕೆ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ, ಪ್ರಪಂಚ ಬಿಡಿ, ಭಾರತ ಬಿಡಿ, ನಮ್ಮ ಕರ್ನಾಟಕದಲ್ಲಿ ಯಾಕೆ ಡಿವೋರ್ಸ್ ರೇಟ್ ಹೆಚ್ಚುತ್ತಾ ಇದೆ ಅಂದ್ರೆ ಒಂದು ಮುಖ್ಯ ಕಾರಣ ಇದಕ್ಕೆ ಪೊನೋಗ್ರಫಿ. ಯಾವಾಗ ನಾವು ಪೊನೋಗ್ರಫಿಗೆ ಅಭ್ಯಾಸಕ್ಕೆ ಒಳಗಾಗಿದೀವೋ ಇದರಿಂದಾಗಿ ದಿಸ್ ಸ್ಟ್ಯಾಟಿಸ್ಟಿಕ್ಸ್ ಐ ಆಮ್ ಗಿವಿಂಗ್ ಫ್ರಮ್ ದ ಸೈಕಾಲಜಿ, ನಾಟ್ ಫ್ರಮ್ ದ ಕ್ರಿಶ್ಚಿಯನ್ ಚರ್ಚ್ ಅಟ್ ಆಲ್. ಸೈಕಾಲಜಿಸ್ಟ್ ನಿಮ್ಗೆ ಇಂಟರ್ನೆಟ್ ನಲ್ಲಿ ನೀವು ಹುಡುಕಿದ್ರೆ ಇದೆಲ್ಲ ಸಿಗುತ್ತೆ. ಆದ್ರೆ ಹೇಳ್ತಾರೆ, ಯಾರೆಲ್ಲ ಪೊನೋಗ್ರಫಿಗೆ ಅಡಿಕ್ಟ್ ಆಗಿದ್ದಾರೋ, ಯಾರೆಲ್ಲ ಪೊನೋಗ್ರಫಿಯಲ್ಲಿ ಸಿಕ್ಕ ಬಿದ್ದಿದ್ದಾರೋ ಅದರಲ್ಲಿ ಹೆಚ್ಚು ಕಮ್ಮಿ more than 50% of the people, they go for the divorce if you are addicted to pornography. And then they say the diminishing trust between the intimate couple. ಗಂಡ ಹೆಂಡತಿಯ ಮಧ್ಯೆ ಜಗಳ ಶುರು ಆಗ್ಲಿಕ್ಕೆ ನೀವು ಮುಂಚೆ ಜೀವನದಲ್ಲಿ ಎಲ್ಲಾದ್ರೂ ಪೊನೋಗ್ರಫಿ ನೋಡಿ ಅದಕ್ಕೆ ಅಡಿಕ್ಷನ್ ಇದ್ರೆ, this will lead for a disaster in your family life. Yeah, this is revenue, this is pornography statistics. You can see it on the bigger screen. Every second $3,075.64 being spent on pornography. Every second 28,258 internet users are viewing pornography, and every second 372 internet users are typing adult search in the search engines.
ದಿಸ್ ಇಸ್ ವೇರ್ ವಿ ಆರ್ ಹೆಡಿಂಗ್ ಫಾರ್. ಈಗ ನೀವು ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ, ಯಾಕೆ ಇದು ಇಷ್ಟು ಕೆಟ್ಟದಾಗಿ ಬೆಳೀತಾ ಇದೆ, ಅಥವಾ ಯಾಕೆ ನಮ್ಮ ಸಮಾಜದಲ್ಲಿ ಈ ಪೊನೋಗ್ರಫಿ ಇಷ್ಟು ಕಷ್ಟ ಕೊಡ್ತಾ ಇದೆ ಅಂದ್ರೆ, ದೇರ್ ಇಸ್ ಅ ಬಿಗ್ ಬಿಸ್ನೆಸ್ ಬಿಹೈಂಡ್ ದಿಸ್. ಇದರಿಂದಾಗಿ ಕೋಟ್ಯಾಂತರ ರೂಪಾಯಿಯನ್ನು ಗಳಿಸುವಂತ ದೊಡ್ಡ ದೊಡ್ಡ ಕಂಪನಿಗಳು ಇದರ ಹಿಂದೆ ಇದ್ದಾವೆ. ದಿಸ್ ಕಂಪನೀಸ್ ಪ್ರಮೋಟ್ ದಿಸ್ ಪೊನೋಗ್ರಫಿಕ್ ಸೈಟ್ಸ್ ಮೇನ್ಲಿ ಇನ್ ಇಂಟರ್ನೆಟ್. ಅಂಡ್ ಇಫ್ ಯು ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ನೋ ಹೌ ಮೆನಿ, ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಓದಿದಿರ ಅಂತ ಗೊತ್ತಿಲ್ಲ, ಅಥವಾ ಎಷ್ಟು ಜನ ನೋಡಿದ್ರಿ ಅಂತ ಗೊತ್ತಿಲ್ಲ. 18 ದಿವಸಗಳ ಮುಂಚೆ NDTVಯಲ್ಲಿ ಒಂದು ಮೆಸೇಜ್ ಇತ್ತು, ಅಥವಾ ಒಂದು ನ್ಯೂಸ್ ಬಂದಿತ್ತು. ಇಟ್ ಸೇಸ್, ಈ COVID-19 ಲಾಕ್ಡೌನ್ ಪೀರಿಯಡ್ ಅಲ್ಲಿ ಭಾರತದಲ್ಲಿ ಇಂಟರ್ನೆಟ್ ಸರ್ಚ್ ಅಲ್ಲಿ ಮುಖ್ಯವಾಗಿ ಸರ್ಚ್ ಮಾಡಿರುವಂತಹ 3 ಕಾರ್ಯಗಳ ಬಗ್ಗೆ ಅವರು ಹೇಳಿದ್ರು. ಮೊದಲನೇದಾಗಿ, ಇಟ್ ಇಸ್ ಅಬೌಟ್ ಫುಡ್ ರೆಸಿಪೀಸ್, ಮೊದಲನೇದಾಗಿ. ಎರಡನೇದಾಗಿ ಅವ್ರು ಹೇಳಿದ್ರು, ಇಟ್ ಈಸ್ ಅಬೌಟ್ the fashion or the things which are like related to computer, TV and watching movies. And third search, the biggest search, the topmost third search was about pornographic sites. ಈ ಲಾಕ್ಡೌನ್ 40 ಅಥವಾ 50 ದಿವಸಗಳಲ್ಲಿ ಪೊನೋಗ್ರಾಫಿಕ್ ಸೈಟ್ ನ ಸರ್ಚ್ ನೋಡೋದು ಆಲ್ಮೋಸ್ಟ್ ಲೈಕ್ 300% ರೈಸ್ ವಾಸ್ ದೇರ್ ಇನ್ ಇಂಡಿಯಾ. 300% ಜಾಸ್ತಿ ಆಗಿತ್ತು. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, people are sitting at home, when people are sitting at home, when they were searching for 1 minute, just ನನ್ನ ಕಂಪ್ಯೂಟರ್ ಪ್ರಾಬ್ಲಮ್ ಕೊಡ್ತಾ ಇದೆ, just 1 minute. Yeah, fine. ಈ 60 ದಿವಸದಲ್ಲಿ ವಿಶೇಷವಾಗಿ NDTV ಹೇಳ್ತಾ ಇತ್ತು, ಈ ಪೊನೋಗ್ರಾಫಿಕ್ ಸೈಟ್ ಅನ್ನ ವಿಸಿಟ್ ಮಾಡಿರೋದ್ರಲ್ಲಿ ಬಹಳಷ್ಟು ಜನ they were under 18. They were the people, those who searched for the pornographic sites. ಯಾಕೆ ಇದಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಾಗಿ ಆಗ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಮುಂಚೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸೆಕ್ಸುವಾಲಿಟಿ. ಇವತ್ತು ಸೆಕ್ಸ್ ಅಥವಾ ಸೆಕ್ಸುವಾಲಿಟಿ ಅನ್ನೋತ್ತಿಗೆ ಬಹಳಷ್ಟು ಜನಕ್ಕೆ ಬಾಯಿಂದ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. We are not happy to speak about sexuality. We are not happy to speak about sex in front of anyone, because we have a taboo. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಒಂದು ಕೆಟ್ಟ ವಿಚಾರ ಇದೆ. ಸೆಕ್ಸ್ ಅಂದ್ರೆ ಬಹಳಷ್ಟು ಕೆಟ್ಟದು, ಸೆಕ್ಸ್ ಬಗ್ಗೆ ಎಲ್ಲೂ ಮಾತಾಡಬಾರ್ದು, ಸೆಕ್ಸುವಾಲಿಟಿ ಬಗ್ಗೆ ಎಲ್ಲೂ ಮಾತಾಡಬಾರ್ದು, ಅದು ತಪ್ಪು ಅಂತ. ಹಾಗಾಗ್ಬಿಟ್ಟು ಬಹಳಷ್ಟು ನಾವು ನಮ್ಮಲ್ಲಿರೋ ಕ್ಯೂರಿಯಾಸಿಟಿನ ಬಗೆಹರಿಸೋದಕ್ಕೋಸ್ಕರ ನಮ್ಗೆ 4 ಜನರ ಮುಂದೆ ಕೇಳೋದಕ್ಕೆ ಹೆದರಿಕೆ ಇದೆ ಅಥವಾ ನಾಚಿಕೆ ಇದೆ. ಹಾಗಾಗ್ಬಿಟ್ಟು ನಾವ್ ಏನ್ ಮಾಡ್ತೀವಿ, ವಿ ಸರ್ಚ್ ಆನ್ ದ ಇಂಟರ್ನೆಟ್. ನಾವಿವತ್ತು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತೀವಿ ಇದ್ರ ಬಗ್ಗೆ. ಇಫ್ ಯು ವಾಂಟ್ ಟು ಟ್ರೈ, ನೀವು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ನೋಡಿ, ದ ವರ್ಡ್ ಸೆಕ್ಸ್ ಅಂತ ವರ್ಡ್ ಟೈಪ್ ಮಾಡಿದ್ರೆ ನಿಮ್ಗೆ ಸೆಕ್ಸುವಾಲಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸೆಕ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಮೊದಲ 20 ಸೈಟ್ಸ್ ಬರೋದು ಪೊನೋಗ್ರಾಫಿಕ್ ಸೈಟ್ಸ್. ಇಟ್ ಈಸ್ ನಾಟ್ ಅಬೌಟ್ ದ ಟೀಚಿಂಗ್ ಅಬೌಟ್ ಸೆಕ್ಸ್, ಇಟ್ ಈಸ್ ಅಬೌಟ್ ದ ಪೊನೋಗ್ರಫಿ. ಇವತ್ತು ಯಾಕೆ ನಾವು ಇದರಿಂದ ಬಿದ್ದಿದೀವಿ ಅಂದ್ರೆ, ಬಹಳಷ್ಟು ಜನಕ್ಕೆ ಸರಿಯಾದ ತಿಳುವಳಿಕೆ ಇಲ್ಲ, ಅಥವಾ ಬಹಳಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರೋದು ಎಲ್ಲಿಂದ ಅದ್ರ ಬಗ್ಗೆ ಜ್ಞಾನ ಸಿಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಅವರು ತಪ್ಪು ದಾರಿ ಹಿಡಿತಾ ಇದ್ದಾರೆ. ಅವರು ಐ ಡೋಂಟ್ ಬ್ಲೇಮ್ ದ ಯಂಗ್ ಪೀಪಲ್. ಇಟ್ ಇಸ್ ನಾಟ್ ಬಿಕಾಸ್ ಮೋಸ್ಟ್ ಆಫ್ ದೆಮ್, ನಾನು ನೋಡಿದಾಗೆ ಬಹಳಷ್ಟು ಯುವಕರು ಯಾಕೆ ಇದರಲ್ಲಿ ಬಲಿ ಬಿದ್ದಿದ್ದಾರೆ ಅಂದ್ರೆ,
ಇನಿಷಿಯಲಿ ಇಟ್ ಈಸ್ ಬಿಕಾಸ್ ಆಫ್ ದ ಕ್ಯೂರಿಯಾಸಿಟಿ ದೇ ಹ್ಯಾವ್ ಓಪನ್ ದ ಇಂಟರ್ನೆಟ್. ಯಾವಾಗ ಇದನ್ನ ಓಪನ್ ಮಾಡಿದ್ರು, ಅಂಡ್ ಇಟ್ ಈಸ್ ಅಮೇಸಿಂಗ್. ಒಬ್ಬ ಹುಡುಗ ಅದಿ ವಯಸ್ಸಲ್ಲಿ ಯಾವಾಗ ಅವನು ಬೆತ್ತಲೆ ಹುಡುಗಿಯನ್ನು ನೋಡ್ತಾನೋ ಫೋಟೋಸ್ ಅಲ್ಲಿ, ಅಥವಾ ಅಲ್ಲಿ ಮಾಡ್ತಿರೋ ಕೆಲಸಗಳನ್ನ ನೋಡ್ತಾನೋ, ಫೈನಲಿ ಹಿ ಇಸ್ ಹುಕ್ ಟು ದಟ್ ಬಿಕಾಸ್ he is not seen this before, and it is easy, it is very private, no one understand, no one knows this all happens within your four walls. ಯಾರಿಗೂ ಗೊತ್ತಾಗಲ್ಲ. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದ್ರೆ, ಇದು ಇವತ್ತು ಐ ಕ್ಯಾನ್ ಸೇ ದಿಸ್, ಇವತ್ತು ಸ್ಪೆಷಲಿ ಇಂಟರ್ನೆಟ್ ಇಷ್ಟು ಚೀಪ್ ಆಗಿರೋದ್ರಿಂದ we are losing our young generation. We are losing our young generation because of the cheaper internets. ಇವತ್ತು ಎಲ್ಲ ನಮ್ಮ ಕೈಲಿದೆ, ಹೊರಗಡೆ ಏನು ಹೋಗ್ಬೇಕು ಅಂತ ಇಲ್ಲ. ಇದರ ಕಾರಣ ಯಾರು? ಕಾರಣ ಕೇವಲ ಯುವಕ ಯುವತಿಯರಲ್ಲ. ಒಂದು ವಿಧದಲ್ಲಿ ಕಾರಣ ನಮ್ಮ ತಂದೆ ತಾಯಿಯವರು ಹೌದು. ಯಾಕೆ ಅಂತ ಹೇಳ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಯಾವಾಗ ಪ್ರೆಸ್ಟೀಜ್ ಇಶ್ಯೂ ಇದೆಯೋ, ನನ್ಗೆ ಇವತ್ತು ನೆನಪಿದೆ, ಪಕ್ಕದ ಮನೆ ಅವನಿಗೆ 10,000 ಮೊಬೈಲ್ ಕೊಡ್ಸಿದ್ರೆ ನಮ್ಮಪ್ಪ ಏನ್ ಅನ್ಕೊಳ್ತಾರೆ, ಓ ನಮ್ಮ ಮಗ ಏನ್ ಕಮ್ಮಿನ, ನೀನು 12,000 ತಗೊಳು, ನೀನು ಒಳ್ಳೇದ್ ತಗೊಳು. ಅಥವಾ ನನ್ನ ಮಗನಿಗೆ ಯೂಸ್ ಮಾಡ್ಲಿಕ್ಕೆ ಇದು ಬೇಕು ಅದು ಬೇಕು. ಅಂಡ್ ಬೈ ಡಿಫಾಲ್ಟ್ ಗೊತ್ತಿಲ್ದೇನೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಪೇರೆಂಟ್ಸ್ ಇದನ್ನ ತಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಮಕ್ಕಳು ಏನಂತಾರೆ, ಇಂಟರ್ನೆಟ್ ಇಲ್ದಿದ್ರೆ ನನಗೆ ಓದಕ್ಕೆ ಆಗಲ್ಲ, ಇಂಟರ್ನೆಟ್ ಬೇಕು, ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಬೇಕು. ಅಪ್ಪ ಅಮ್ಮ ಏನ್ ಅನ್ಕೊಳ್ತಾರೆ, ಓ ನನ್ ಮಗ ರೂಮಲ್ಲಿ ಕೂತ್ಕೊಂಡು ಬಹಳಷ್ಟು ಸ್ಟಡಿ ಮಾಡ್ತಾ ಇದ್ದಾನೆ, ಏನ್ ಸ್ಟಡಿ ಮಾಡ್ತಾ ಇದಾರೆ ನಮ್ಗೆ ಗೊತ್ತು. ಬಟ್ most of the young generation today, they are hooked to pornography. And a statistic says more than 98% of the boys, they are hooked or they are behind the masturbation. ನೀವು ಅನ್ಕೋಬಹುದು, is it an exaggeration? No, this is not exaggeration. You ask yourself how and when you started pornographic visitation and when you started masturbation. Maybe because of some of your friends, maybe because of the curiosity, maybe because of some things, and today you are hooked to that. ಈಗ ಇವತ್ತು ನಾವು ಏನು ಯೋಚನೆ ಮಾಡ್ಬೇಕು ಅಂದ್ರೆ, ಈ ತರ ಒಂದು ಸಮಸ್ಯೆ ನಮ್ಮ ಮುಂದೆ ಇದೆ, ಅದನ್ನು ನಾವು ಅಳ್ಳಗಳಿಯಕ್ಕೆ ಆಗೋದಿಲ್ಲ. No one can say, no, I don't know this. Please. Okay, exceptions may be there. 1000ದಲ್ಲಿ ಅಥವಾ ಲಕ್ಷದಲ್ಲಿ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಇರ್ಬೋದು, ಅಣ್ಣ ನಾನು ಪೋರ್ನೋಗ್ರಫಿ ಸೈಟ್ಸ್ ನ ನೋಡೇ ಇಲ್ಲ, ಮೇ ಬಿ. ಅಥವಾ 1000ದಲ್ಲಿ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಇರ್ಬೋದು, I have not done masturbation, ಮೇ ಬಿ. ಆದ್ರೆ ಇವತ್ತು ಸಮಾಜ ಪೋರ್ನೋಗ್ರಫಿ ಬಗ್ಗೆ ಬಹಳಷ್ಟು, ಅಥವಾ ಮಾಸ್ಟರ್ಬೇಷನ್ ಬಗ್ಗೆ ಬಹಳಷ್ಟು ಪ್ರಚಾರ ಮಾಡ್ತಾ ಇದೆ. ಇಫ್ ಯು ಗೋ ಅಂಡ್ ಆಸ್ಕ್ ಎ ನಾರ್ಮಲ್ ಡಾಕ್ಟರ್, ಸಾಧಾರಣ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಮಾಸ್ಟರ್ಬೇಷನ್ ಮಾಡೋದು ತಪ್ಪ ಅಂತ, ಹಸ್ತಮೈಥುನ ತಪ್ಪ ಅಂತ. He says no, it is healthy, he says. ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ they see it not as evil. ಆದ್ರೆ ನಮ್ಮ ಧರ್ಮಸಭೆ ಯಾಕೆ ಇದನ್ನ ತಪ್ಪು ಅಂತ ಹೇಳ್ತಾರೆ? ಈ ಸೆಕ್ಸುವಾಲಿಟಿ ಕೊಟ್ಟಿರೋದು, ಇಟ್ ಶುಡ್ ಬಿ ಎಕ್ಸರ್ಸೈಸ್ಡ್ ಇನ್ ದ ಫ್ರೇಮ್ ವರ್ಕ್ ಆಫ್ ದ ಮ್ಯಾರೇಜ್. ಈ ನಮ್ಮ ಸೆಕ್ಸುವಾಲಿಟಿ ಅಂತ ನಮ್ಗೆ ಕೊಟ್ಟಿರುವಂತ ಈ ಗಿಫ್ಟ್ ನ ಮದುವೆ ಅನ್ನೋ ಚೌಕಟ್ಟಿನ ಒಳಗಡೆ ಎಕ್ಸರ್ಸೈಸ್ ಮಾಡ್ಲಿಕ್ಕಿರೋದು, ನಾಟ್ ಔಟ್ಸೈಡ್ ದಿಸ್. ಅಂಡ್ ಆಲ್ವೇಸ್ ದಿಸ್ ಸೆಕ್ಸುವಾಲಿಟಿ ಯು ಕ್ಯಾನ್ ಯೂಸ್ ಬಿಟ್ವೀನ್ ಅ ಹಸ್ಬೆಂಡ್ ಅಂಡ್ ವೈಫ್. You cannot misuse your body to satisfy your desires. No, ಇಲ್ಲ. ಇವತ್ತು ಕಥೋಲಿಕ ಧರ್ಮಸಭೆ ಯಾಕೆ ಮಾಸ್ಟರ್ಬೇಷನ್ ನ ತಪ್ಪು ಅಥವಾ ಯಾಕೆ ಇದು ಪಾಪ ಅನ್ನುತ್ತೆ ಅಂದ್ರೆ, ನೀವು ನಿಮ್ಮ ಶರೀರವನ್ನು ನಿಮ್ಮ ಚಟಕ್ಕೋಸ್ಕರ ಅಥವಾ ನಿಮ್ಮ ಆಸೆನ ಈಡೇರಿಸ್ಕೋಸ್ಕರ ನಿಮ್ಮ ಶರೀರವನ್ನು ಬಳಸ್ತಿದ್ದೀರಿ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಕೊರಿಂಥಿಯರಿಗೆ ಬರೆದ ಸಂತ ಪೌಲರ ಪತ್ರದಲ್ಲಿ ಅಧ್ಯಾಯ 6ರಲ್ಲಿ ನೀವು ಓದ್ತೀರಾ, ನಿಮಗೆ ತಿಳಿದಿಲ್ಲವೇ ನಿಮ್ಮ ಶರೀರ ಈ ದೇವರ ಮಂದಿರವಾಗಿದೆ ಅಂತ, ದೇವರ ಆಲಯವಾಗಿದೆ. ಇದು ದೇವರ ಆಲಯವಾಗಿದೆ. ಇದನ್ನ ನಾವು ನಮ್ಮ ಕೆಟ್ಟ ಚಟಗಳಿಗಾಗಿ ಹಾಳು ಮಾಡ್ಕೊಳ್ಳೋಂತ ಹಾಗಿಲ್ಲ.
ಹಾಗಾಗಿ ಪೊನೋಗ್ರಫಿ ಮತ್ತು ಮಾಸ್ಟರ್ಬೇಷನ್ ಕಥೋಲಿಕ ಧರ್ಮಸಭೆ ತಪ್ಪು ಅಂತ ಹೇಳುತ್ತೆ. ಈಗ ದ ನೆಕ್ಸ್ಟ್ ಕ್ವಶನ್ ಇಸ್ ಹೌ ಟು ಕಮ್ ಔಟ್ ಫ್ರಮ್ ದಿಸ್ ಪಾನ್. ಓಕೆ, ಇದು ತಪ್ಪು ಅಂತ ನಮ್ಮೆಲ್ಲರಿಗೂ ಗೊತ್ತು, ಬಹಳಷ್ಟು ಜನಕ್ಕೆ ಗೊತ್ತು ಇದು ತಪ್ಪು, ಇದು ಮಾಡೋದು ಸರಿಯಲ್ಲ, ಇದು ನಾನು ಮಾಡಬಾರ್ದಿತ್ತು, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತು. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ತಪ್ಪು ಅಂತ ನನಗೆ ಗೊತ್ತು, ಆದ್ರೆ ಹೇಗೆ ನಾನು ಹೊರಗೆ ಬರೋದು? ಹೋದ್ ತಿಂಗಳು ನಾವು ಇಂಗ್ಲಿಷ್ ನಲ್ಲಿ ಇದೇ ಒಂದು ಸೆಷನ್ ಮಾಡಿದಾಗ ನನಗೆ ಹೆಚ್ಚು ಕಮ್ಮಿ 18 ಯುವಕರು ಮತ್ತು ಹೆಚ್ಚು ಕಮ್ಮಿ ಒಂದು 7-8 ಜನ ಯುವತಿಯರು, ಹೆಚ್ಚು ಕಮ್ಮಿ 23 ಜನ ಪರ್ಸನಲಿ ಮೆಸೇಜ್ ಹಾಕಿದ್ರು. ಅದರಲ್ಲಿ ಒಬ್ಬ ಹುಡುಗ ಹೇಳ್ತಾನೆ, ಅಣ್ಣ ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಹೇಗಿದ್ರಿಂದ ಹೊರಗಡೆ ಬರೋದು? ಇಸ್ ದರ್ ಎನಿ ವೇ ಔಟ್? ನಾನು ಟ್ರೈ ಮಾಡಿದ್ದೀನಿ, ಬಹಳಷ್ಟು ಸಲ ನಾನು ಯೋಚನೆ ಮಾಡಿದ್ದೀನಿ, ಬಹಳಷ್ಟು ಸಲ ನಾನು ನಿರ್ಧಾರಗಳನ್ನು ತಗೊಂಡಿದ್ದೀನಿ, ನಿರ್ಣಯವನ್ನು ಮಾಡಿದ್ದೀನಿ ಇದರಿಂದ ಹೊರಗೆ ಬರ್ಬೇಕು ಅಂತ. ಬಟ್ ಆಲ್ವೇಸ್ ಐ ವೆಂಟ್ ಬ್ಯಾಕ್. ಯಾವಾಗ್ಲೂ ನಾನು ಯೋಚನೆ ಮಾಡ್ಬಿಟ್ಟು ಹೋಗೋತ್ತಿಗೆ, ಬಟ್ ಫೈನಲಿ ಏನಾಗುತ್ತೆ ಅಂದ್ರೆ ನಾನು ಇದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ವರ್ಷಾನ್ಗಟ್ಲೆ ಆಯ್ತು. ಹೌ ಕ್ಯಾನ್ ಐ ಕಮ್ ಔಟ್ ಫ್ರಮ್ ದಿಸ್ ಪೊನೋಗ್ರಫಿಕ್ ಅಡಿಕ್ಷನ್? There is a step-by-step method where you can come out from this pornographic addiction. Let us see how we can come out from this pornographic addiction. How to quit the porn, or how to come out from this pornographic addiction. Please understand, this is not a ideal thing I say, or ಇದು ಮಾಡಿದ್ರೆ ಖಂಡಿತವಾಗಿ ನೀವು ಹೊರಗಡೆ ಬರ್ಬೋದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಗಮನ ಇಡಿ, ಇದನ್ನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಅಂತೂ ಸಿಗುತ್ತೆ. ಎಸ್, ಶ್ಯೂರ್ಲಿ ಯು ಕ್ಯಾನ್ ಗೆಟ್ ಹೆಲ್ಪ್ ಟು ಕಮ್ ಔಟ್ ಫ್ರಮ್ ದಿಸ್, ಶ್ಯೂರ್ಲಿ, ಫಾರ್ ಶ್ಯೂರ್. ಯಾಕಂದ್ರೆ ಐ ಹ್ಯಾವ್ ಸೀನ್ ಮೆನಿ ಆಫ್ ದೆಮ್ ಕಮಿಂಗ್ ಔಟ್ ಫ್ರಮ್ ದ ಅಡಿಕ್ಷನ್, when they said yes to the Lord. When they tried to come out, when they took the decisions to enact on this. First of all, how to come out from this pornographic addiction? 10 ways to win the battle against pornography. The first, you must acknowledge the addiction exists. ಇದು ನಮ್ಮ ಬಹಳಷ್ಟು ಮೊದಲನೇ ಹೆಜ್ಜೆ. ನಾನು ಬಹಳಷ್ಟು ಯುವತಿಯರ ಹತ್ರ ಮಾತಾಡಿದಾಗ ಬಹಳಷ್ಟು ಜನ ಹೇಳೋ ಒಂದು ಕತೆ ಏನಂದ್ರೆ, ಅಣ್ಣ ನನ್ಗಂತ ಅಡಿಕ್ಷನ್ ಏನು ಇಲ್ಲ, ನನ್ಗಂತ ಪ್ರಾಬ್ಲಮ್ ಏನು ಇಲ್ಲ, ನನ್ಗೇನಂತ ತೊಂದರೆ ಇಲ್ಲ. ಒನ್ಸ್ ಇನ್ ಎ ವೈಲ್, ಯಾವತ್ತಾದ್ರೂ ಒಂದ್ಸಲ ಏನಾದ್ರೂ ಅಪ್ಪಿತಪ್ಪಿ ಮಾಡಿದೆ, ಅಥವಾ ತಿಂಗಳಿಗೊಂದ್ಸಲ ಪೊನೋಗ್ರಫಿ ನೋಡಿದೆ, ಅಥವಾ ಯಾವಾಗ್ಲಾದ್ರೂ ಅಪ್ಪಿತಪ್ಪಿ ನೋಡಿದೆ ಅಷ್ಟೇ. ಅಲ್ಲ ಅಂದ್ರೆ I don't have any addiction to this. This is what I have heard many of them say. First of all, you should accept I have a problem. I have a problem in this. If you don't accept this, you are in struggle. Please understand. The first thing, you should accept there is a problem in front of me. 1 minute. ಇದು ಹೋಗ್ತಾ ಇಲ್ಲ. I'll take it. Yes. Let me share the screen. Let me see where it is. Yes. I think this is seen now. Yes. Okay. First you should accept there is an addiction within me. ನನ್ನೊಳಗೆ ಈ ಅಡಿಕ್ಷನ್ ಇದೆ ಅನ್ನೋದನ್ನ ನೀವು ಸ್ವೀಕಾರ ಮಾಡಬೇಕು. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಸಿಗಾಕೊಳ್ಳೋ ತನಕ ನಾನು ಕಳ್ಳ ಅಲ್ಲ ಅಂತ ಹೇಳ್ತಾರಲ್ಲ, ಆ ತರ ನಾವು ವಿ ಡೋಂಟ್ ಎಗ್ರಿ ದಟ್ ವಿ ಹ್ಯಾವ್ ಅ ಅಡಿಕ್ಷನ್. ನನಗೆ ಈ ತರ ಒಂದು ಸಮಸ್ಯೆ ಇದೆ ಅನ್ನೋದನ್ನ ನಾವು ಎಗ್ರಿನೇ ಮಾಡೋದಿಲ್ಲ. ಬಹಳಷ್ಟು ಜನಕ್ಕೆ ನಾನು ನೋಡಿದ್ದೀನಿ, ಐ ಡೋಂಟ್ ಎಗ್ರಿ. I say I don't have problem like that. This is where we struggle a lot. Second,
ಯು ಮಸ್ಟ್ ರೆಕಗ್ನೈಸ್ ದಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ರಾಂಗ್. ಇದು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಏನು ಮಾಡ್ತಾ ಇದ್ದೀರೋ, ನೀವು ಏನು ನೋಡ್ತಾ ಇದ್ದೀರೋ, ಇದು ತಪ್ಪು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ರಾಂಗ್. ಬಹಳಷ್ಟು ಜನ ಇಲ್ಲಿ ನಾನು ಕೇಳಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೀಗೆ, ಬಹಳಷ್ಟು ಜನ ಆಲ್ಮೋಸ್ಟ್ ಲೈಕ್ ಮೋರ್ ದನ್ 70% ಆಫ್ ದ ಪೀಪಲ್ ದೇ ಹ್ಯಾವ್ ದೇರ್ ಓನ್ ಎಕ್ಸ್ಕ್ಯೂಸಸ್. ಹೋದ ವರ್ಷ ನಾನೊಬ್ಬ ಹುಡುಗನ್ನ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಹಿ ಇಸ್ ಅಡಿಕ್ಟೆಡ್ ಟು ಮಾಸ್ಟರ್ಬೇಷನ್. ಹಸ್ತಮೈಥುನಕ್ಕೆ ಎಷ್ಟು ಬಲಿಯಾಗಿದೆ ಅಂದ್ರೆ ದಿವಸದಲ್ಲಿ 4 ರಿಂದ 5 ಸಲ ಹಸ್ತಮೈಥುನ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ನಿದ್ದೆ ಬರಲ್ಲ. ಯಾವಾಗ ಅವ್ರ ಅಪ್ಪನಿಗೆ ಗೊತ್ತಾಯ್ತು, ಅವ್ರ ಅಪ್ಪ ಅವನ್ನ ಹಿಡಿದ್ಬಿಟ್ಟು ಅವನ್ನ ಕೌನ್ಸಿಲಿಂಗ್ ಕರ್ಕೊಂಡು ಬಂದ್ರು. ಯಾವಾಗ ಕೌನ್ಸಿಲಿಂಗ್ ಮಾಡಕ್ ಶುರು ಮಾಡಿದ್ರು, ಅವನೇನಂತಾನೆ ಅಂದ್ರೆ, ಅಣ್ಣ ಇದೇನ್ ತಪ್ಪಲ್ಲ, ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ, ನೀವು ಬೇಕಾದ್ರೆ ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಕೇಳಿ. ಡಾಕ್ಟರ್ಸ್ ಹ್ಯಾವ್ ಟೋಲ್ಡ್ ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಎಸ್, ಸೆಕ್ಯುಲರ್ ಡಾಕ್ಟರ್ಸ್ ಸೇ ದಟ್. ಡಾಕ್ಟರ್ಸ್ ಇದು ಹೇಳ್ತಾರೆ, ಅದನ್ನ ನಾನು ತಿಳ್ಕೊಂಡು ನಾನಿವತ್ತು ಇದು ತಪ್ಪಲ್ಲ ಅಂತ ಹಿಡ್ಕೊಂಡಿದ್ರೆ, I cannot come out from this. Please understand this. You cannot come out from this, because if you think that this is not wrong, what I am doing is not wrong. ಯಾವಾಗ ನೀವು ಈ ಅಡಿಕ್ಷನ್ ಇಂದ ಹೊರಗೆ ಬರಬೇಕು ಅಂತೀರಾ, ಆಗ ನೀವು ಫಸ್ಟ್ ಆಫ್ ಆಲ್ ಇದು ನಾನು ಮಾಡ್ತಿರೋದು ತಪ್ಪು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಮೂರನೇದು, ಯು ಶುಡ್ ನಾಟ್ ಅಂಡ್ ಮಸ್ಟ್ ನಾಟ್ ಬ್ಲೇಮ್ ಅದರ್ಸ್. ಬೇರೆಯವ್ರ ಮೇಲೆ ತಪ್ಪು ಹೊರಿಸ್ಬೇಡಿ. ಬಹಳಷ್ಟು ಜನನ ನಾನು ನೋಡಿದ್ದೀನಿ. ನಾನು ಇದ್ರಲ್ಲಿ ಬಿದ್ದಿದ್ದು ಅವನಿಂದ, ಅವನ್ ನನ್ನ ಹಾಳು ಮಾಡ್ದ, ಇವನ್ ನನ್ನ ಹಾಳು ಮಾಡ್ದ, ನನ್ನ ಅಣ್ಣ ಹಾಳು ಮಾಡ್ದ, ನನ್ನ ಅಪ್ಪ ತಂದು ಸಿಡಿ ಇಟ್ಟಿದ್ರು ನಾನು ನೋಡ್ದೆ, ನನ್ ತಪ್ಪಲ್ಲ. ದಿಸ್ is always happened in the history of the church or in the whole of human history. ಆದಾಮ ಮತ್ತು ಹೇವ ಪಾಪ ಏನಾಯ್ತು? ಆದಾಮನ ಹತ್ರ ಬಂದು ಪ್ರಭು ಕೇಳ್ತಾರೆ, ಯಾಕಪ್ಪ ನೀನ್ ತಪ್ಪು ಮಾಡ್ದೆ ಅಂದಾಗ ಆದಾಮ ಏನಂತಾನೆ? He blamed Eve. He didn't say that I did a mistake. He said because of she I did a mistake. Here, if you are addicted to pornography, take the responsibility. I am wrong. Don't blame others. ಬೇರೆಯವ್ರ ಮೇಲೆ ತಪ್ಪು ಹೊರಿಸಬೇಡಿ. ನಾನ್ ತಪ್ಪು ಮಾಡಿದ್ದೀನಿ, ಇದು ನಂದು ತಪ್ಪು ಅನ್ನೋದನ್ನ ನೀವು ಧೈರ್ಯವಾಗಿ ಹೇಳಿ. The fourth, don't think, you must recognize that willpower is not the answer. Please, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಒಂದು ಯೋಚನೆ ಇದೆ, ಐ ಹ್ಯಾವ್ ದ ವಿಲ್ ಪವರ್, ನನ್ನ ಹತ್ರ ಪವರ್ ಇದೆ, ಐ ಹ್ಯಾವ್ ಅ ವಿಲ್, ಐ ಕ್ಯಾನ್ ಕ್ವಿಟ್ ಎನಿ ಟೈಮ್, ನಾನು ಯಾವಾಗ ಬೇಕಾದ್ರೂ ಇದರಿಂದ ಹೊರಗಡೆ ಬರಕ್ ಸಾಧ್ಯ ಇದೆ, ಐ ಕ್ಯಾನ್ ಕ್ವಿಟ್ ಇಟ್. ಬಟ್ ಅಂಡರ್ಸ್ಟ್ಯಾಂಡ್, ಅಟ್ ದ ವೀಕ್ ಮೂಮೆಂಟ್ ಯುವರ್ ವಿಲ್ ಮೇ ಫೇಲ್ ಯು. ಅಡ್ಮಿಟ್ ಯುವರ್ ಸೆಲ್ಫ್, ಐ ಆಮ್ ವೀಕ್, ನನಗೆ ಸ್ಟ್ರಗಲ್ ಇದೆ, ಆಸ್ಕ್ ದ ಗಾಡ್ಸ್ ಹೆಲ್ಪ್, because his supernatural intervention in your life will change your life. ಯಾವತ್ತು ದೇವರ ಯೋಜನೆಗೆ ನಿಮ್ಮ ಜೀವಿತವನ್ನು ಬಿಡಿ, ದೇವರು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ಲಿ. ಯಾವಾಗ ನೀವು ನಿಮ್ಮ ಮೇಲೆ ಭರವಸೆ ಇಡ್ತೀರೋ, ನೀವು ಬೀಳೋದಕ್ಕೆ ಬಹಳಷ್ಟು ಸುಲಭ. ನೀವು ಬೀಳ್ತೀರಾ, ಗ್ಯಾರಂಟಿ. ಯಾವಾಗ ನೀವು ನಿಮ್ಮ ಮೇಲೆ ಧೈರ್ಯ ಇಟ್ಕೊಂಡು ನೀವು ಏನಾದ್ರೂ ಮಾಡ್ತೀವಿ ಅಂತ ಹೋಗ್ತಿರೋ, ಯು ಆರ್ ಗೋಯಿಂಗ್ ಟು ಸ್ಟ್ರಗಲ್. The fifth, ಇದು ಬಹಳಷ್ಟು ಮುಖ್ಯ. You must destroy any pornography in your possession. Please understand this. ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಪೊನೋಗ್ರಾಫಿಕ್ ಮೆಟೀರಿಯಲ್ಸ್ ಇದ್ರೆ ಅದನ್ನ ಬಿಸಾಕ್ಬಿಡಿ, ಅಥವಾ ಅದನ್ನ ಸುಟ್ಟಾಕ್ಬಿಡಿ. ಅದು ಬುಕ್ಕೆ ಆಗಿರ್ಬೋದು, ಸಿಡಿನೇ ಆಗಿರ್ಬೋದು, ಅಥವಾ ಪೆನ್ ಡ್ರೈವ್ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು, ಏನೇ ಇದ್ರೂ ಇಟ್ ಈಸ್ ಲೈಕ್ ಎ ಟಿಕ್ಲಿಂಗ್ ಬಾಂಬ್. ಅಂದ್ರೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ, ಅದೇ ತರ ಅದು ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು. ನಿಮ್ಮ ಮನೆಯಲ್ಲಿ, ನಿಮ್ಮ ರೂಮ್ ನಲ್ಲಿ, ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ, ಅಥವಾ ಎಲ್ಲೇ ಇದ್ರು ನಿಮ್ಮ ಕೈಯಲ್ಲಿ ಏನಾದ್ರೂ ಇಂಥ ಸಾಮಾನ್ ಇದ್ರೆ ಥ್ರೋ ಇಟ್ ಅವೇ, ತೆಗೆದು ಬಿಸಾಕ್ಬಿಡಿ. ವಿಶೇಷವಾಗಿ ನಿಮ್ಮ ಫೋನ್ ನ ಒಂದ್ಸಲ ಸರ್ಚ್ ಮಾಡಿ.
ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ನಿಮ್ಮ ಲ್ಯಾಪ್ಟಾಪ್ ನ ಒಂದ್ಸಲ ಸರ್ಚ್ ಮಾಡಿ. ನಿಮ್ಮ ಹತ್ರ ನಿಮ್ಮ ಅಲ್ಮಾರದಲ್ಲಿ ಏನಾದ್ರು ಇದ್ರೆ ಅದನ್ನ ಒಂದ್ಸಲ ಸರ್ಚ್ ಮಾಡಿ. ಯಾಕಂದ್ರೆ ಅಲ್ಲಿ ಏನಾದ್ರೂ ಬಾಕಿ ಉಳಿದಿದ್ರೆ ಯಾವಾಗ ನಿಮ್ಮ ಮನಸ್ಥಿತಿ ವೀಕ್ ಆಗುತ್ತೋ ಆ ಟೈಮಲ್ಲಿ you will fail and you go back to the pornography. This is about the pornography. What about masturbation? ಹಸ್ತಮೈಥುನ ಮಾಡೋ ಸ್ವಭಾವ ಇದ್ರೆ you should understand few things. Please avoid being alone. ಮನೆಯಲ್ಲಿ ಒಬ್ಬನೇ ಇರುವಂತ ಸಮಯಗಳನ್ನ ಹೇಗಾದ್ರೂ ಬದಲಾಯಿಸಿ. ಸೈಕಾಲಜಿ ಹೇಳುತ್ತೆ, ನೀವು ಬಾತ್ರೂಮ್ ಅಲ್ಲಿ 7 ನಿಮಿಷಕ್ಕಿಂತ ಜಾಸ್ತಿ ಸಮಯ ನಿಲ್ತೀರಿ ಅಂದ್ರೆ it can lead to masturbation. You may misuse your body if you spend more than 7 minutes in bathroom. Next, you must learn to flee from temptation. ಈ ತರ ಆಸೆ ಆಕಾಂಕ್ಷೆಗಳು ಬರೋತ್ತಿಗೆ ಯಾಕೆ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಬಹಳಷ್ಟು ಜನ ಈ ದಿವಸಗಳಲ್ಲಿ ಲಾಕ್ ಡೌನ್ ನಲ್ಲಿ ಆನ್ಲೈನ್ ಕೆಲಸ ಮಾಡ್ತಾ ಇದ್ರು, ಅಥವಾ ಬಹಳಷ್ಟು ಜನ ಲೇಟ್ ನೈಟ್ ಮೂವಿ ಕಾಣ್ತಾ ಇದ್ರಿ. ಬಹಳಷ್ಟು ಸಮಯದಲ್ಲಿ ರಾತ್ರಿ 8, 9, 10 ಗಂಟೆ ಮೇಲೆ ಕೂತ್ಕೊಂಡು ಮೂವಿ ಕಂಡ್ವಿ ಅಥವಾ ಆನ್ಲೈನ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ವಿ. ದೇರ್ ವಿಲ್ ಬಿ ಅ ಪ್ರೊವೊಕೇಶನ್. ಒಳಗಿಂದ ಒಂದು ಈ ತರ ಅಭ್ಯಾಸ ಇದ್ರೆ, ಈ ತರ ಕೆಟ್ಟ ಅಭ್ಯಾಸ ಇದ್ರೆ ನಮ್ಮ ಒಳಗಿಂದ ಒಂದು ಪ್ರೊವೊಕೇಶನ್ ಬರುತ್ತೆ. ಯಾಕೆ ಒಂದು 5 ನಿಮಿಷ ನೋಡಬಾರ್ದು? ಜಸ್ಟ್ ಸಮ್ ಫೋಟೋಸ್. ಯಾವಾಗ ಈ ತರದ ಪ್ರಚೋದನೆಗಳು ಬರ್ತಾವೋ ಜಸ್ಟ್ ರನ್ ಅವೇ ಫ್ರಮ್ ದೇರ್, ಫ್ಲೀ ಫ್ರಮ್ ದ ಟೆಂಪ್ಟೇಷನ್. ನಿಮ್ಮ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಮಾಡಿ. ಕೆಲಸ ನಡೀಲಿಲ್ಲ ಅಂದ್ರೂ ಪರವಾಗಿಲ್ಲ. ಕೆಲಸಕ್ಕಿಂತ ಮುಖ್ಯ ನಿಮ್ಮ ಜೀವನ, ನಿಮ್ಮ ಜೀವ, ನಿಮ್ಮ ಆತ್ಮ. ಕೆಲವರೆಲ್ಲ ಹೇಳ್ಬೋದು, ಅಯ್ಯೋ ರಾತ್ರಿ ಬಹಳಷ್ಟು ತನಕ ಕೆಲಸ ಮಾಡ್ಬೇಕು, ಬೋರ್ ಆಗುತ್ತೆ, ಬೋರ್ ಆಗೋದ್ರಿಂದ ಇದು ನೋಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೆಲಸ, ನಿಮ್ಮ ದುಡ್ಡು, ಅದರೆಲ್ಲಕ್ಕಿಂತ ಮುಖ್ಯ ನಿಮ್ಮ ಆತ್ಮ. ಒಂದು ಸಲ ನಿಮ್ಮ ಆತ್ಮನ ನಷ್ಟ ಮಾಡ್ಕೊಂಡ್ರೆ ಪುನಃ ಇದನ್ನ ವಾಪಸ್ ಪಡೆಯೋದಿಕ್ಕಾಗಲ್ಲ. ದ 7th, ಮೇಕ್ ಯುವರ್ ಸೆಲ್ಫ್ ಅಕೌಂಟೇಬಲ್ ಟು ಎ ಸ್ಪಿರಿಚುವಲ್ ಅಥಾರಿಟಿ. ಇಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ, ಸ್ಪಿರಿಚುವಲ್ ಅಥಾರಿಟಿ ಅಂದ್ರೆ ಏನು ಅಂತ. ಫಾರ್ ಜೀಸಸ್ ಯೂತ್ ಇಟ್ ಈಸ್ ವೆರಿ ಈಸಿ. ದೋಸ್ ಆರ್ ಇನ್ ಜೀಸಸ್ ಯೂತ್ ಆಗಿರೋರಿಗೆ ನನಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನ ಫಾಲೋ ಮಾಡ್ತಾ ಇದೀವಿ ಅಂತ. ಆದ್ರೆ ಜೀಸಸ್ ಯೂತ್ ಅಲ್ಲಿ ಒಂದು ನಿಯಮ ಇದೆ, ನಾನಂತೀನಿ ಒಂದು ನಿಯಮ ಇದೆ. ಆಲ್ವೇಸ್ ಯು ಶುಡ್ ಹ್ಯಾವ್ elder and a pastor, and there you should disclose everything. I don't know how many of you have the spiritual elder or a pastor. If you have a spiritual elder, ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಅಣ್ಣಂದ್ರಿದ್ರೆ, ನಿಮ್ಮನ್ನ ನೈತಿಕವಾಗಿ ಸಪೋರ್ಟ್ ಮಾಡೋ ಅಣ್ಣಂದ್ರಿದ್ರೆ, he may be a priest, he may be a elder brother, he may be a married person in your place. ಯಾರು ಆಗಿರ್ಬೋದು. ಅಂತವ್ರು ಯಾರಾದ್ರೂ ಇದ್ರೆ ನೀವು ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮ ಈ ಪ್ರಾಬ್ಲಮ್ ಅನ್ನು ಅವ್ರ ಹತ್ರ ಶೇರ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಸಹಾಯ ಆಗುತ್ತೆ. You should understand, if you are a boy, please have a male figure as a spiritual elder. If you are a girl, please have a female figure. Maybe a nun, maybe an auntie, maybe your own mother, ಯಾರು ಆಗಿರ್ಬೋದು. ಆದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಏನಂತ ಇದೀನಿ ಅಂದ್ರೆ, ಇದು ಬಹಳ ಮುಖ್ಯ. ನಿಮ್ಗೆ ಈ ತರ ಒಂದು ಅಡಿಕ್ಷನ್ ಇದ್ರೆ ಇದರಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ಅವರು ನಿಮ್ಗೆ ಸಹಾಯ ಮಾಡ್ತಾರೆ, ಇದರಿಂದ ಹೊರಗಡೆ ಬರ್ಲಿಕ್ಕೋಸ್ಕರ. ಯಾವಾಗ ನೀವು ಇದರಲ್ಲಿ ಸಿಗಾಕೊಂಡಿದ್ದೀರಾ, ನಿಮಗೆ ಸ್ಪಿರಿಚುವಲ್ ಹೆಲ್ಪ್ ಸಿಗ್ತಾ ಇಲ್ಲ, ಯಾವಾಗ ನಿಮ್ಗೆ ಸ್ಪಿರಿಚುವಲ್ ಗೈಡೆನ್ಸ್ ಸಿಗ್ತಾ ಇಲ್ಲ, ಯಾವಾಗ ನಿಮ್ಗೆ ಆಜ್ಞೆ ಮಾಡ್ಲಿಕ್ಕೆ ಯಾರು ಇಲ್ಲ, ನೀವು ಪುನಃ ಈ ಹ್ಯಾಬಿಟ್ ಅಲ್ಲಿ ಬೀಳ್ತೀರಾ, ಪುನಃ ಬೀಳ್ತೀರಾ. ದ ನೆಕ್ಸ್ಟ್, frequent the sacraments and pray. This is very important. This is very, very, very important, I can say. ನಿಮ್ಮಲ್ಲಿ ಯಾವುದಾದ್ರೂ ಕೆಟ್ಟ ಅಭ್ಯಾಸ ಇದ್ರೆ, ನಿಮ್ಮಲ್ಲಿ ಯಾವುದಾದ್ರೂ ಕೆಟ್ಟ ಚಟಗಳಿದ್ರೆ, ಆದಷ್ಟು ಅಥವಾ ಸಂಸ್ಕಾರಗಳನ್ನ ಸ್ವೀಕರಿಸಲಿಕ್ಕೆ ಮುಂದೆ ಬನ್ನಿ. ಸಂಸ್ಕಾರಗಳನ್ನೊತ್ತಿಗೆ 2 ಸಂಸ್ಕಾರಗಳ ಬಗ್ಗೆ ಮೇನ್ ಆಗಿ ನಾನು ಹೇಳ್ತೀನಿ. ಪ್ರತಿದಿನ ಬಲಿಪೂಜೆ ಮತ್ತು ಪಾಪ ವಿಖ್ಯಾಪನೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ
ಪ್ರತಿದಿನ ಬಲಿಪೂಜೆಗೆ ಹೋಗೋದು ಬಹಳಷ್ಟು ಕಷ್ಟ ಆಗುತ್ತೆ. ವಿ ಹ್ಯಾವ್ ಅವರ್ ಓನ್ ಎಕ್ಸ್ಕ್ಯೂಸಸ್. ಬಟ್ ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್ ಲೈಕ್ ದಿಸ್, please, I say, please take a decision to attend everyday mass and you will get a grace from the Eucharist. And second thing, at least once in 15 days, at least once in 15 days, go for the confession. 15 ದಿವಸಕ್ಕೊಂದ್ಸಲ. ಯಾಕಂದ್ರೆ ಐ ವಿಲ್ ಸೇ, ಗೋ ಅಗೈನ್ ಅಂಡ್ ಅಗೈನ್, ಸೀಕ್ ಫಾರ್ಗಿವ್ನೆಸ್. ಪಾಪ ಕ್ಷಮೆ ಕೇಳಿ. ಈ ಪಾಪ ಕ್ಷಮೆ ಕೇಳೋದ್ರಿಂದ, ಪಾಪ ವಿಜ್ಞಾಪನೆ, ಪಾಪ ಸಂಸ್ಕಾರದಿಂದ ನಮಗೆ ಕೃಪೆ ದೊರೆಯುತ್ತೆ ಇದರಿಂದ ಹೊರಗಡೆ ಬರ್ಲಿಕ್ಕಾಗಿ. ಮತ್ತು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ. ಸ್ಯಾಕ್ರಮೆಂಟ್ಸ್ ಮತ್ತು ಪ್ರಾರ್ಥನೆ ನಮ್ಗೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. 9ನೇದಾಗಿ, ಸ್ಟಡಿ ವರ್ಡ್ ಆಫ್ ಗಾಡ್ ಕನ್ಸರ್ನಿಂಗ್ ಸೆಕ್ಷುವಲ್ ಪ್ಯೂರಿಟಿ. ನಮ್ಮ ಶರೀರದ, ನಮ್ಮ ಪವಿತ್ರತೆಯ ಬಗ್ಗೆ ಇರೋ ಕೊಟೇಶನ್ಗಳನ್ನ ಪುನಃ ಪುನಃ ಓದಿ, ಪುನಃ ಅಭ್ಯಾಸ ಮಾಡಿ, ಪುನಃ ನೀವೇ ಹೇಳ್ಕೊಳ್ಳಿ. ಫಾರ್ ಅನ್ ಎಕ್ಸಾಂಪಲ್, 1 Corinthians chapter 6, it says your body is temple of God. ನೀವು ಪುನಃ ನನಗೀಗ ಪ್ರಾಬ್ಲಮ್ ಇದ್ರೆ ನಾನು ಪುನಃ ಹೇಳ್ಕೋಬೇಕು. ದಿನವಿಡಿ, ನವೀನ್, ನಿನ್ನ ಶರೀರ ಪವಿತ್ರಾತ್ಮರ ದೇಗುಲವಾಗಿದೆ, ಈ ಶರೀರವನ್ನು ವ್ಯಭಿಚಾರಕ್ಕಾಗಿ ಉಪಯೋಗ ಮಾಡಬೇಡ. ಈ ತರದ ವಚನಗಳನ್ನು ಬೈಹಾಟ್ ಮಾಡಿ, ಹುಡುಕಿ. ಇದನ್ನ ಪುನಃ ಹೇಳೋದ್ರಿಂದ ಇದು ನಮ್ಮ ಮನಸ್ಸಿನಲ್ಲಿ ಅಚ್ಚಾಗುತ್ತೆ. It will imprint in our mind and it will help us to come out from this addiction. And the last but not least, practice self-forgiveness. ಬಹಳಷ್ಟು ಜನಕ್ಕೆ ನಾನು ನೋಡಿದ್ದೀನಿ, ತಪ್ಪು ಮಾಡಿದ್ಮೇಲೆ ಬಹಳಷ್ಟು ಹುಡುಗರನ್ನ, ವಿಶೇಷವಾಗಿ ಹುಡುಗರಕ್ಕಿಂತ ಜಾಸ್ತಿ ಬಹಳಷ್ಟು ಹುಡುಗಿಯರನ್ನ ನಾನು ನೋಡಿದ್ದೀನಿ. ಪೋರ್ನೋಗ್ರಫಿಕ್ ಅಡಿಕ್ಷನ್ ಇರ್ಬೋದು, ಅಥವಾ ಮಾಸ್ಟರ್ಬೇಷನ್ ಅಡಿಕ್ಷನ್ ಇರ್ಬೋದು. They really struggle like anything. I said they really struggle like anything. ತಮ್ಮನ್ನೇ ಕ್ಷಮಿಸ್ಲಿಕ್ಕೆ ಅವರು ತಯಾರೇ ಇಲ್ಲ. ಏನಂತಾರೆ ಅಂದ್ರೆ, ಯಾಕಾಗಿ ನಾನು ಹೀಗ್ ಮಾಡಿದೆ, ನನಗೆ ಗೊತ್ತು ಇದು ತಪ್ಪು ಅಂತ, ಪುನಃ ಯಾಕೆ ಬೀಳ್ತಾ ಇದ್ದೀನಿ. ಬಟ್ ಅಂಡರ್ಸ್ಟ್ಯಾಂಡ್, ವಿ ಆರ್ ವೀಕ್. ನಾವೇನ್ ಸಂತರಲ್ಲ, ನಮಗೂ ಕಷ್ಟಗಳಿದಾವೆ, ನಮಗೂ ಶರೀರ ಇದೆ, ನಮಗೂ ಆಸೆಗಳಿದೆ, ನಮಗೂ ಫೀಲಿಂಗ್ಸ್ ಇದೆ. ಹಾಗಾಗ್ಬಿಟ್ಟು ಇಲ್ಲಿ ಶೈತಾನ ಕೆಲಸ ಮಾಡ್ಬಿಟ್ಟು ನಮ್ಮನ್ನ ದಾರಿ ತಪ್ಪಿಸ್ತಾನೆ. Therefore, don't make yourself pity. Don't be guilty. ಪಾಪ ಪ್ರಜ್ಞೆಯಲ್ಲಿ ಕುಗ್ಗು ಹೋಗ್ಬೇಡಿ. ಆಲ್ವೇಸ್ ಲುಕ್ ಎಟ್ ಜೀಸಸ್. ಪ್ರಭು ಯೇಸುನ ಕಡೆ ನೋಡಿ, ಹೇಳಿ, ಯೇಸು ನನ್ನ ಈ ಪಾಪಕ್ಕೋಸ್ಕರ ಶಿಲ್ಬೆ ಮೇಲೆ ನನಗಾಗಿ ಜೀವವನ್ನು ಕೊಟ್ಟಿದ್ದಾರೆ, ಯೇಸುವೆ ನನ್ನನ್ನು ರಕ್ಷಿಸಿ. ಬಿ ಪಾಸಿಟಿವ್. ವೆನ್ ಯು ಆರ್ ಪಾಸಿಟಿವ್, ಯುವರ್ ಲೈಫ್ ವಿಲ್ ಚೇಂಜ್. Your life will change. And the biggest thing what you can do is tell yourself, I am a child of God. Say, this is not for me. ಈ ಕೆಟ್ಟ ಚಟಗಳು ನನಗಾಗಿ ಅಲ್ಲ. Always say to the bad habit, I want to quit this, and get the help from a spiritual elder. Always be in a positive note. Whenever there is a curiosity, whenever there is a struggles, try to get the help from the elders. ನಿಮ್ಮಿಂದ ದೊಡ್ಡವರಿರೋ, ವಿಶೇಷವಾಗಿ ಮದುವೆ ಆಗಿರೋ ಅಣ್ಣಂದ್ರು ಅಕ್ಕಂದ್ರು ಇದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ. ಖಂಡಿತವಾಗಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಆಮೇನ್. ನಿಮ್ಗೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಕ್ವಶನ್ಸ್, ಯು ಕ್ಯಾನ್ ಜಸ್ಟ್ type it in the comment box, and we have 5 more minutes. We can talk about that. I'm waiting. If you have any doubts or pornography ಅಥವಾ masturbation ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ, you can just type in the comment box, and let's see how we can do that.
Pratiraj says, thank you, brother, useful information. Thank you, Pratiraj. Where are you from? Pratiraj, Elinda. Yeah. One more question here from Justin. What do you say sex before marriage? ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ನಾನು ಇದಕ್ಕಿಂತ ಮುಂಚೆ ಹೇಳಿದಾಗೆ ಸೆಕ್ಸ್ ಔಟ್ಸೈಡ್ ದ ಮ್ಯಾರೇಜ್ ಈಸ್ ಸಿನ್ ಅಂಡ್ ಚರ್ಚ್ ಡಸಂಟ್ accept this. Church doesn't accept this because God created human beings. If you see in Genesis, ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ಮೇಲೆ ಆದಾಮ ಮತ್ತು ಹೇವರನ್ನ ಸೃಷ್ಟಿ ಮಾಡಿದ್ಮೇಲೆ ಅವರನ್ನ ಒಂದು ಮಾಡ್ತಾರೆ. ಅವರನ್ನ ಒಂದು ಮಾಡಿದ ಮೇಲೆ he blesses. He says, be fruitful and multiply. It comes only after union of Adam and Eve, not before that. ಹಾಗಾಗ್ಬಿಟ್ಟು ಇವತ್ತಿಗೂ ಧರ್ಮಸಭೆ ಈ ಸೆಕ್ಸುವಾಲಿಟಿ ಅಥವಾ ಸೆಕ್ಸ್ ಅನ್ನೋದನ್ನ ನಾನು ಹೇಳಿದಾಗೆ ವಿವಾಹ ಅನ್ನೋ ಸಂಸ್ಕಾರದ ಚೌಕಟ್ನ ಒಳಗಡೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಇರೋದು. ಇಟ್ ಇಸ್ ನಾಟ್ ಔಟ್ಸೈಡ್ ದ ಫ್ರೇಮ್ವರ್ಕ್ ಆಫ್ ಮ್ಯಾರೇಜ್. ಔಟ್ಸೈಡ್ ದ ಫ್ರೇಮ್ವರ್ಕ್ ಆಫ್ ಮ್ಯಾರೇಜ್ ಯು ಕೆನಾಟ್ ಯೂಸ್ ದಿಸ್ ಬಿಕಾಸ್ ಇಟ್ ಈಸ್ ನಾಟ್ ರೈಟ್. ಯಾಕೆ ಅಂತ ಕೇಳ್ಬೋದು ನೀವು. ಐ ಗಿವ್ ಅ ಲಾಜಿಕಲ್ ಎಕ್ಸಾಂಪಲ್. ಲೈಕ್ ಇಫ್ ಯು ಆರ್ ನಾಟ್ ಮ್ಯಾರಿಡ್ ಅಂಡ್ ಇಫ್ you had a sex with one or two or three girls, just imagine. If you have a relationship with 2-3 girls, but you think ಯಾವಾಗ ನಿಮ್ಮ ಮದುವೆ ವಿಚಾರ ಬರುತ್ತೋ ಆಗ ನೀವು ಏನ್ ಹೇಳ್ತೀರಾ ಅಂದ್ರೆ, ನನಗೆ ಯಾರು, this is the word I use because most of the time I have heard this. ಬಹಳಷ್ಟು ಜನರ ಬಾಯಿಂದ ನಾನು ಕೇಳಿದ್ದೀನಿ, ನಾನು ಮದುವೆ ಆಗೋದಿದ್ರೆ ದಿಸ್ ಇಸ್ ದ ವರ್ಡ್ಸ್ ನಾರ್ಮಲಿ ದ ಬಾಯ್ಸ್ ಸೇ, ಪ್ಲೀಸ್ ಫಾರ್ಗಿವ್ ಮೀ ಇಫ್ ಯು ಆರ್ ಹರ್ಟ್. ಯಾರು ಮುಟ್ಟದಲೇ ಇರುವಂತ ಹುಡುಗಿ ನನಗೆ ಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀವೇ ಒಂದು 3-4 ಜನರ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಹೇಗೆ ನೀವು ವಿಶ್ವಾಸ ಮಾಡ್ತೀರಾ ಯಾವ ಸಂಬಂಧ ಇಲ್ದಂತ ವರ್ಜಿನ್ ಹುಡುಗಿನೇ ನನಗೆ ಸಿಗ್ತಾಳೆ ಅಂತ ಹೇಳ್ಬಿಟ್ಟು? ಬಿಕಾಸ್ ಯು ಹ್ಯಾವ್ ಸ್ಪಾಯ್ಲ್ಡ್ 3 people. Therefore, please understand, as I said, sexuality is the gift of God, and this gift you should preserve for the marriage, for your spouse. You cannot use outside. You cannot. Sex is a sacred thing. I say sex is a sacred thing. You can use only in the framework of the marriage. Thank you. And one more thing, as Rebecca says, sex before marriage is absolutely a big sin. Only people of the dead faith can have sex before marriage. Absolutely. Rebecca, I agree with you. ಯಾಕಂದ್ರೆ ಯಾವ ಮನುಷ್ಯನಿಗೆ ವಿಶ್ವಾಸವಿಲ್ಲವೋ ಅಥವಾ ಕ್ರೈಸ್ತನಲ್ಲಿ ವಿಶ್ವಾಸವಿಲ್ಲವೋ ಆತನಿಗೆ ಇವೆಲ್ಲ ಸಾಧಾರಣ. ನೋ ಪ್ರಾಬ್ಲಮ್. ದಿಸ್ ಆಲ್ ಎಂಜಾಯ್ಮೆಂಟ್. I can enjoy my sex. Like I enjoy biryani, I enjoy ice cream, I enjoy movie. In the same way, I enjoy sex. That's all. Because he doesn't bother about his body. He doesn't bother about his soul. Here you should understand. Here you should understand. You should understand. If you are a Catholic, if you are a Christian, you can understand very well. ಕ್ರೈಸ್ತ ಸಭೆಯಲ್ಲಿ ಮದುವೆಯ ಬಗ್ಗೆ ಹೇಳಿರೋದು, ಇಟ್ ಇಸ್ ಬಿಟ್ವೀನ್ ದ ಕ್ರೈಸ್ಟ್ ಅಂಡ್ ದ ಚರ್ಚ್. ಕ್ರಿಸ್ತ ಮತ್ತು ಧರ್ಮಸಭೆಯ ಮಧ್ಯೆ ಮದುವೆ ಅಂತ ಹೇಳ್ತಾರೆ. ಅಂಡ್ ಆಸ್ ಎ ಮೇಲ್, ಯುವರ್ ಇಂಟಿಮೇಟ್ ರಿಲೇಶನ್ಶಿಪ್ ವಿಲ್ ಸ್ಪಾಯ್ಲ್ ದಟ್ ರಿಲೇಶನ್ಶಿಪ್ ಆಫ್ ಕ್ರೈಸ್ಟ್ ಅಂಡ್ ಚರ್ಚ್. And second thing, as Vicky is asking, Anna,
What is scientific or psychological concept of getting pornography is an addiction, like a drug, where man feels helpless and imagining and fantasizing woman as an object. Today what happened is, see, John Paul II Theology of the Body elli ಒಂದು ಮಾತು ಹೇಳ್ತಾರೆ. He says very clearly, God created people to love and things to use. I am repeating once again, in Theology of the Body, John Paul II says, God created people to love and things to use. And today what is happening is, we love the things and we are using the people. Most of the time, when you are addicted to pornography, or when you are addicted to masturbation, or when you are addicted to sexual needs, you are using, or I can say you are misusing the other person to fulfill your needs. ನಿಮ್ಮ ಕಾಮದ ಆಸೆಗೋಸ್ಕರ ನೀವು ಮತ್ತೊಬ್ಬರನ್ನು ಯೂಸ್ ಮಾಡ್ತಾ ಇದ್ದೀರಾ. ಯು ಮೇಕ್ ದಟ್ ಪರ್ಸನ್ ಆಸ್ ಅ ಆಬ್ಜೆಕ್ಟ್. ಹಾಗಾಗ್ಬಿಟ್ಟು ನೀವು ನೋಡ್ಬೋದು, ಜಸ್ಟ್ ಸೀನ್ ಟಿವಿ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಚಪ್ಪಲಿ ಮಾರೋದಿದ್ರು ಅರೆಬೆತ್ತಲಾಗಿರೋ ಹುಡುಗಿ ಇರ್ತಾಳೆ, ಸಿಮೆಂಟ್ ಮಾರೋದಿದ್ರು ಅರೆಬೆತ್ತಲಾಗಿರೋ ಹುಡುಗಿ ಇರ್ತಾಳೆ, ಟಿವಿ ಮಾರೋದಿದ್ರು ಅರೆಬೆತ್ತಲಾಗಿರೋ ಹುಡುಗಿ ಇರ್ತಾಳೆ, ಟೈರ್ ಮಾರೋದಿದ್ರು ಅರೆಬೆತ್ತಲಾಗಿರೋ ಹುಡುಗಿ ಇರ್ತಾಳೆ. ಏನೇ ಮಾರೋದಿದ್ರು ಇವತ್ತು ಒಂದು ಹುಡುಗಿ ಅರೆಬೆತ್ತಲಾಗಿ ಇರಬೇಕು. ಯಾಕೆ ಅಂದ್ರೆ we have given more importance to the sex, and we have misused or misinterpreted sex as a object to use to fulfill our desires. ಇವತ್ತು ಇಷ್ಟು ರೇಪ್ಗಳು ಯಾಕಾಗ್ತಾ ಇದೆ, ಇವತ್ತು ಇಷ್ಟು ಪ್ರಾಬ್ಲಮ್ಸ್ ನಮ್ಮ ಸಮಾಜದಲ್ಲಿ ಯಾಕಾಗ್ತಾ ಇದೆ ಅಂದ್ರೆ, ಇಟ್ ಇಸ್ ನಾಟ್ ಬಿಕಾಸ್ ಆಲ್ ಮೇಲ್ ಫಿಗರ್ಸ್ ಆರ್ rapists. It is because society has filled the filthiness. ನಮ್ಮ ಮನಸ್ಸಲ್ಲಿ ಈ ತರದ ಕೆಟ್ಟ ಆಸೆಗಳನ್ನ ಅಥವಾ ಈ ತರದ ಏನಂತಾರೆ ಫಿಲ್ತ್ ಅನ್ನ ಸೊಸೈಟಿ ತುಂಬಿದೆ, ಕಾಮ ಪ್ರಚೋದನೆಯ ಥಿಂಗ್ಸ್ ಅನ್ನ. ಲೆಟ್ ಮೀ ಥಿಂಕ್. ಓಕೆ, ಹಿಯರ್ when our friends talk or make sexual jokes, what can we do to avoid temptation? As I said in the 7th point, when there is a temptation, flee from that place. That is the first thing, Sajid. And second thing, you should have a stand. I still remember, if you have a stand, I will not speak the sexual jokes, and ನಾನು ಯಾವುದೇ ಕಾರಣಕ್ಕೋಸ್ಕರ ಇಂಥದನ್ನ ಕೇಳೋದು ಇಲ್ಲ ಅಥವಾ ಇಂಥದನ್ನ ನಾನು ಎಂಟರ್ಟೈನು ಮಾಡೋದಿಲ್ಲ. ಯು ಕ್ಯಾನ್ ಸ್ಪೀಕ್ ಓಪನ್ಲಿ ಟು ದೆಮ್. ನಮ್ಮಲ್ಲಿ ಬಹಳ ಜನಕ್ಕೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ, 4 ಜನ ಸೆಕ್ಷುವಲ್ ಜೋಕ್ಸ್ ಮಾತಾಡೋತ್ತಿಗೆ ಅವ್ರ ಮುಂದೆ ಹೇಗೆ ಹೇಳೋದು, ಇದು ಸರಿಯಲ್ಲ ಅನ್ನೋದಕ್ಕೆ ನಮ್ಗೊಂದು ಭಯ ಇದೆ. ಯಾಕಂದ್ರೆ ನಾನು ಇದು ಹೇಳಿದ್ರೆ ನನ್ನ ಫ್ರೆಂಡ್ಸ್ ನನ್ನ ಬಿಟ್ಟೋದ್ರೆ. ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯು, ಯುವರ್ ಸೋಲ್ ಆರ್ ಯುವರ್ ಫ್ರೆಂಡ್ಸ್? Cheap friends can come and go, but your soul cannot come and go. You have only one soul, and you are the responsible person to safeguard this soul. I say you are the responsible person to safeguard this soul. And I will quote something from John chapter 6. ಯೋಹಾನರ ಸುಸಮಾಚಾರ ಅಧ್ಯಾಯ 6ರಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಂದು ಬೋಧನೆಯನ್ನು ಕೊಟ್ಟರು. ಬೋಧನೆ ಇದಾಗಿತ್ತು, ಯಾರು ನನ್ನ ಮಾಂಸವನ್ನು ಮತ್ತು ನನ್ನ ರಕ್ತವನ್ನು ಕುಡಿಯೋದಿಲ್ವೋ ತಿನ್ನೋದಿಲ್ವೋ ಅವರು ಸ್ವರ್ಗ ರಾಜ್ಯದಲ್ಲಿ ಪ್ರವೇಶ ಮಾಡೋದಿಲ್ಲ ಅಂತ. ಬಹಳಷ್ಟು ಜನ ಅವರ ಶಿಷ್ಯರು ಅವ್ರನ್ನ ಬಿಟ್ಟೋದ್ರು, ಬಹಳಷ್ಟು ಜನ ಅವರ ಶಿಷ್ಯರು ಅವ್ರನ್ನ ಬಿಟ್ಟೋದ್ರು. ಹಾಗಾಗ್ಬಿಟ್ಟು ಏನಾಯ್ತು, ಅದಾದ್ಮೇಲೆ ತಮ್ಮ ಶಿಷ್ಯರ ಹತ್ರ ಹೋಗ್ತಾರೆ. ಅವರು 12 ಜನ ಶಿಷ್ಯರ ಹತ್ರ ಹೋಗ್ತಾರೆ. 12 ಜನ ಶಿಷ್ಯರ ಹತ್ರ ಹೋಗಿ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿರ್ಬೋದು? ನಮ್ಮ ಟೀಚಿಂಗ್ ಚೇಂಜ್ ಮಾಡಿರ್ಬೇಕು ಅಲ್ವಾ, ಅಥವಾ ಹಿ ಹಸ್ ಚೇಂಜ್ ಇಸ್ ಟಾಕಿಂಗ್ ಸ್ಟೈಲ್ ಆರ್ ಟೀಚಿಂಗ್. ಹಿ ಮೇ ಬಿ ಟೋಲ್ಡ್, ಓಕೆ ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಟ್ಟಿದ್ರೆ ಸಾಕು ಅಥವಾ ನೋಡಿದ್ರೆ ಸಾಕು ಅವರು ಸ್ವರ್ಗ ರಾಜ್ಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರ? ನೋ. He asked his disciples, you can read after this in John chapter 6, you can very clearly see about the teaching on Eucharist. ಅವರು ತಮ್ಮ ಶಿಷ್ಯರ ಹತ್ರ ಬಂದು ಕೇಳ್ತಾರೆ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ? If you want to go, you can go. But he didn't change his teaching.
Now it is your responsibility for whom you want to stand for your friends or for your identity as a Christian. When your friends talk, tell them, I don't enjoy this, I don't entertain. You may lose your friends. Fine. It is better to lose the friends than losing your soul. ಬೈಬಲ್ ಅಲ್ಲಿ ಹೇಳ್ತಾರಲ್ಲ, ಎರಡು ಕೈ ಇಟ್ಕೊಂಡು ನರಕಕ್ಕೆ ಹೋಗೋದ್ಕಿಂತ ಒಳ್ಳೇದು ಒಂದು ಕೈ ಇಟ್ಕೊಂಡು ನರಕಕ್ಕೆ ಹೋಗೋಣ, ಸ್ವರ್ಗಕ್ಕೆ ಹೋಗುವ. ಎರಡೂ ಕಣ್ಣು ಇದ್ದು ನರಕಕ್ಕೆ ಹೋಗೋದ್ಕಿಂತ ಒಳ್ಳೇದು ಒಂದು ಕಣ್ಣು ಕುರುಡಾಗ್ಬಿಟ್ಟು ಸ್ವರ್ಗಕ್ಕೆ ಹೋಗುವುದು ಒಳ್ಳೇದು. ಅದೇ ತರ ಇಂಥ ಕೆಟ್ಟ ಫ್ರೆಂಡ್ಸ್ ಇಟ್ಕೊಂಡು ನರಕಕ್ಕೆ ಹೋಗೋದ್ಕಿಂತ ಈ ಫ್ರೆಂಡ್ಸ್ ಇಲ್ಲದೆ ಸ್ವರ್ಗಕ್ಕೆ ಹೋಗೋದು ಒಳ್ಳೇದು. It should be your decision what I should do. The first thing is, it is better to leave that company. It is better, because if you are tempted, if you are struggling with your problems, please understand this. Thank you, Sajid, for that wonderful question. Suprita, brother, do you agree with that cinema industry is prompting the youngsters to fall in the wrong way? I don't agree. See, why films are there? They want to make money, that's all. ಇವತ್ತು ಸೊಸೈಟಿಯಲ್ಲಿ ಎಲ್ಲ ಬಿಸ್ನೆಸ್ ಆಗಿದೆ. ಸ್ವಲ್ಪ ಹೊತ್ತು ಮುಂಚೆ ನಾನು ಹೇಳಿದಾಗೆ ಪೊರ್ನೋಗ್ರಫಿಕ್ ಇಟ್ ಇಸ್ ಅ ಇಂಡಸ್ಟ್ರಿ. ದೇ ವಾಂಟ್ ಮೇಕ್ ಮನಿ ಬೈ ಹುಕಿಂಗ್ ಯು ಅಪ್, ದಟ್ಸ್ ಆಲ್. That's all. They are making in crores. ಸಿನಿಮಾದಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿಯಿಂದ ಓಡಾಡ್ತಾನೆ ಅಂದ್ರೆ that is the movie, that is where we want to see. Because why I want to see? Because within me there is a need to fulfill, therefore I go there. This is where you should understand. Most of the films, I can say 95% of the films today what we see are misleading our young generation. Okay. Prithviraj, brother, Rebecca. Yes, Rebecca says, always try to avoid such people who joke or make fun with such things. Surely, Rebecca, I do agree. Thank you for that suggestion. Yeah. Prithviraj says, we can fight against this addiction only through personal prayer, and all the 10 points you mentioned definitely help. I do mention about the prayer. When we say prayer, it is not just personal prayer. See, personal prayer is very, very important because it has a relationship. You will have a personal relationship with your God. He becomes your partner. And from there you derive the power, the strength. And as we are preparing for the Pentecost, Mundin Banwara Pentecost today, and most of the Jesus Youth members, in the moment they are going to commit and recommit their life to Jesus once again. And this is the time where you can take a strong decision. You can take a strong decision to commit yourself once again for your personal prayer. Commit once again to go for the Holy Eucharist. Commit once again to go for the confession at least once in 15 days. You can commit yourself once again to go for the adoration every day. You can commit yourself to say no to pornography. You can commit yourself to say that I will not enjoy and entertain the filthy jokes. This should be your commitment. ಮುಂದಿನ ವಾರ ಭಾನುವಾರ ಯಾವಾಗ ಕಮಿಟ್ಮೆಂಟ್ ತಗೊಳ್ತೀರಾ, ಇಟ್ ಶುಡ್ ನಾಟ್ ಬಿಕಮ್ ಎ ಜಸ್ಟ್ ರಿಚುವಲ್. ಎಲ್ಲರೂ ತಗೊಳ್ತೀರಾ, ನಾನು ತಗೊಳ್ತೀನಿ. ನೋ, ದಿಸ್ ಕಮಿಟ್ಮೆಂಟ್ ಶುಡ್ ಬಿ ಅ ಕಮಿಟ್ಮೆಂಟ್ ಟು ಲೀಡ್ ಅ ಹೋಲಿ ಲೈಫ್, ಅ ಸೇಂಟ್ಲಿ ಲೈಫ್. This commitment should lead you to become a saint and to become a witness in this world. Thank you. Thanks a lot. I really enjoyed this session.
Thank you for all the questions. Thank you for all the suggestions. Sorry to inform that it was a last moment decision and we were not able to ನಮ್ ಕೈಲಿ ಬಹಳ ಜನಕ್ಕೆ ಹೇಳಲಿಕ್ಕೆ ಆಗ್ಲಿಲ್ಲ. Surely next time we will make it sure at least ಒಂದು ವಾರದ ಮುಂಚೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. Please before leaving subscribe this channel, Jesus Youth Karnataka. Please subscribe this channel and ask your friends to subscribe this channel. Thank you. We will end this with a small prayer. ತಂದೆಯಾದ ದೇವರೇ, ನಮಗೆ ಕೊಟ್ಟಿರುವಂತಹ ಈ ಒಳ್ಳೆ ಸಮಯಕ್ಕೋಸ್ಕರ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಕರ್ನಾಟಕ ಜೀಸಸ್ ಯೂತ್ಗೋಸ್ಕರ ಒಳ್ಳೆ ಧನ್ಯವಾದಗಳನ್ನ ಹೇಳ್ತೇವೆ. ಎಲ್ಲದಕ್ಕಂತೂ ಮಿಗಿಲಾಗಿ ನಮಗೆ ಕೊಟ್ಟಿರುವ ಈ ಜೀವನಕ್ಕೋಸ್ಕರ, ನಮಗೆ ಕೊಟ್ಟಿರುವ ಈ ಸೆಕ್ಸುವಾಲಿಟಿಗೋಸ್ಕರ, ನಮಗೆ ಕೊಟ್ಟಿರುವ ನಮ್ಮ ಜೀವನಕ್ಕೋಸ್ಕರ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಮಾತೆ ಮರಿಯಮ್ಮನವರೇ, ಎಲ್ಲ ಆಶೀರ್ವಾದಗಳಿಗಾಗಿ ನಮ್ಮೊಂದಿಗಿದ್ದು ನಮ್ಮನ್ನು ಸಹಾಯಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನ ಹೇಳ್ತೇವೆ. ಮಾತೆ ಮರಿಯಮ್ಮನವರೇ, ನಮ್ಮ ಯುವಕ ಯುವತಿಯೊಂದಿಗಿರಿ, ಅವರನ್ನು ಸಹಾಯ ಮಾಡಿರಿ ಮಾತೆ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡಗಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್.